ಲಿಪ್ಸ್ಟಿಕ್ ಬಳಕೆಯು ಕೇವಲ ಸೌಂದರ್ಯಕ್ಕೆ ಸೀಮಿತವಾಗಿರದೆ ಆರೋಗ್ಯದ ಮೇಲೂ ತೀವ್ರ ಪರಿಣಾಮ ಬೀರುತ್ತೆ. ಲಿಪ್ಸ್ಟಿಕ್ನಲ್ಲಿರುವ ರಾಸಾಯನಿಕಗಳು, ಸಸ್ಯಾಹಾರಿ, ಮಾಂಸಾಹಾರಿ ವಿವಾದಗಳು ಮತ್ತು ಶಾಲೆಗಳಲ್ಲಿನ ನಿಷೇಧದಂತಹ ಪ್ರಮುಖ ವಿಷಯಗಳು ಸದ್ಯ ಚರ್ಚೆಯಲ್ಲಿದೆ. ಲಿಪ್ಸ್ಟಿಕ್ಗಳಲ್ಲಿ ಸೀಸ, ಕ್ಯಾಡ್ಮಿಯಂ, ಕ್ರೋಮಿಯಂನಂತಹ ಭಾರವಾದ ಲೋಹಗಳಿರುತ್ತೆ. ಇವುಗಳನ್ನು ಅತಿಯಾಗಿ ಬಳಸುವುದರಿಂದ ಚರ್ಮದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಬರೋ ಅಪಾಯ ಇದೆ ಅಂತ ವರದಿಗಳು ಎಚ್ಚರಿಸಿವೆ. ಹೆಚ್ಚಿನ ಲಿಪ್ಸ್ಟಿಕ್ಗಳಲ್ಲಿ ಹೊಳಪು ನೀಡಲು ಪ್ರಾಣಿಗಳ ಕೊಬ್ಬು ಅಥವಾ ಜೇನು, ಮೇಣ ಮತ್ತು ಕೀಟಗಳಿಂದ ತೆಗೆದ ಕಾರ್ಮೈನ್ ಎಂಬ ಕೆಂಪು ಬಣ್ಣವನ್ನು ಬಳಸಲಾಗುತ್ತೆ. ಇದು ಮಾಂಸಾಹಾರಕ್ಕೆ ಸೇರುತ್ತೆ ಎಂದು ಹೇಳಲಾಗುತ್ತೆ. ಸಸ್ಯಾಹಾರಿ ಲಿಪ್ಸ್ಟಿಕ್ ಬಳಸುವವರು ಲೇಬಲ್ನಲ್ಲಿ ವೇಗನ್ ಎಂದು ನಮೂದಿಸಿರುವುದನ್ನ ಖಚಿತಪಡಿಸಿಕೊಳ್ಬೇಕು. ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಶಾಲೆಗಳಲ್ಲಿ ಲಿಪ್ಸ್ಟಿಕ್ ಹಾಗೂ ಇತರೆ ಸೌಂದರ್ಯ ವರ್ಧಕಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಕೇರಳದಲ್ಲಿ ಲಿಪ್ಸ್ಟಿಕ್ನಂತಹ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಪಾದರಸ ಮತ್ತು ಕ್ಯಾಡ್ಮಿಯಂನಂತಹ ವಿಷಕಾರಿ ಲೋಹ ಪತ್ತೆಯಾಗಿದೆ. ಮಕ್ಕಳ ಸೂಕ್ಷ್ಮ ಚರ್ಮ ಇಂತಹ ರಾಸಾಯನಿಕಗಳನ್ನು ಬೇಗನೆ ಹೀರಿಕೊಳ್ಳುವುದರಿಂದ ಅವರ ಆಂತರಿಕ ಅಂಗಗಳಿಗೆ ತೀವ್ರ ಹಾನಿಯಾಗುವ ಸಾಧ್ಯತೆ ಇದೆ. ಕೊಲ್ಲಂ ಜಿಲ್ಲೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯು ಈ ಅಭಿಯಾನ ಆರಂಭಿಸಿದ್ದು, ವೈದ್ಯಕೀಯ ತಜ್ಞರಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸುವ ಶಾಲೆಗಳನ್ನು ಅಧಿಕೃತವಾಗಿ ಲಿಪ್ಸ್ಟಿಕ್ ಮುಕ್ತ ಕ್ಯಾಂಪಸ್ಗಳು ಎಂದು ಘೋಷಿಸಲಾಗಿದೆ. ಆದೇಶದ ಉದ್ದೇಶ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಬರದಂತೆ ತಡೆಯುವುದಕ್ಕೆ ಮತ್ತು ಶಾಲೆಗಳನ್ನು ಕಟ್ಟುನಿಟ್ಟಾದ ಶಿಸ್ತು ಮತ್ತು ಆರೋಗ್ಯಕರ ವಾತಾವರಣವನ್ನು ಕಾಪಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ.